ಈಗಾಗ್ಲೇ ವನಜಾಕ್ಷ ಅಕ್ಕ ಅವರಿಗೆ ಅವರ ಮಧುರತೆ, ಅವರ ಹಾಡ್ತಕ್ಕಂತ ಪರಿ ವಚನಗಳನ್ನ ಬಹಳ ಅರಗಿಸಿ ಅವುಗಳನ್ನ ಆಳವಾಗಿ ಅವುಗಳನ್ನ ಅಭ್ಯಾಸ ಮಾಡದವರಿಗೆ ಮಾತ್ರ ಇಂತ ವಚನಗಳನ್ನ ಎಷ್ಟು ಸರಳವಾಗಿ ಅವಕ್ಕ ದಾಟಿ ಹಚ್ಚಿ ಹಾಡ್ಲಿಕ್ ಬರ್ತದ ಅಂತ ಹೇಳಿ ಹೇಳ್ಬೋದು. ಧನ್ಯವಾದಗಳ್ರಿ ಅಕ್ಕ, ಶರಣಾರ್ಥಿಗಳು. ಉಪಸ್ಥಿತ ನಾಡಿನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿ. ಉಪಸ್ಥಿತ ನಾಡಿನ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸ್ವಾಗತ ಸುಸ್ವಾಗತವನ್ನ ಕೋರಿ, ನಾವು ಈಗ ಒಂದು 10-15 ಸಂಚಿಕೆಗಳಲ್ಲಿ ಕಾಡಸಿದ್ದೇಶ್ವರರ ವಚನಾನುಭವವನ್ನ ನಾವು ನೋಡ್ತಾ ಇದ್ದೀವಿ. ವಚನಾನುಭವವನ್ನ ಮಾಡ್ತಕ್ಕಂತ ಶರಣ ಶ್ರೀಧರ್ ಮುರಾಳೆ ಅಣ್ಣವರಿಗೆ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರಿ, ಅವರು ಬಹಳಷ್ಟು ಆಧ್ಯಾತ್ಮಿಕ ಆಳದಲ್ಲಿ ಹೋಗಿ ನಮ್ಮೆಲ್ಲರಿಗೆ ಆ ವಚನಗಳ ಅನುಭವವನ್ನ ನೀಡ್ತಾರ, ವಚನಗಳ ಅಮೃತವನ್ನ ನಮ್ಮೆಲ್ಲರಿಗೆ ಉಣಬಡಿಸ್ತಾರ. ಅಂತ ಒಂದು ಅನುಭಾವಿಗಳು ಅಥವಾ ಇಂತ ಆಧ್ಯಾತ್ಮಿಕ ಒಂದು ಸಾಧಕರು ನಮ್ಮೆಲ್ಲರಿಗೆ ಸಿಕ್ಕದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಅಂತ ಆ ಅಮೃತದ ಸವಿದೂಟವನ್ನ ಉಣಿಸ್ತಕ್ಕಂತ ಪ್ರತಿದಿನ ಸಂಜೆ ಈ ಸವಿದೂಟವನ್ನ ಉಣಿಸ್ತಕ್ಕಂತ ಶ್ರೀಧರಣ್ಣ ಮುರಾಳೆ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕಡಿಮೆ ಅಂತ ಹೇಳ್ತಾ, ಅವರಿಗೆ ಈಗ ಕಾಡಸಿದ್ದೇಶ್ವರರ ವಚನಾನುಭವವನ್ನ ಮಾಡ್ಲಿಕ್ಕೆ ನಾನು ಕೇಳ್ತಾ ಇದ್ದೇನೆ. ಅಣ್ಣವ್ರ, ತಾವು ವಚನಾನುಭವನ್ನ ಆರಂಭ ಮಾಡ್ಬೇಕು. ಎಲ್ಲರೂ ದಯವಿಟ್ಟು ತಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡ್ಕೊಂಡು ಈ ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ಪ್ರಾರ್ಥನೆ, ವಿನಂತಿ. ಶರಣಾರ್ಥಿಗಳು. ಶರಣಾರ್ಥಿಗಳೇ, ಗುರುವೇ ಸರ್ವಲೋಕಾನಾಂ ವಿಸರ್ಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರ ಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ, ಪ್ರತಸ್ಪರ್ಯರು, ಮಹಾಯೋಗಿಗಳು, ಸಿದ್ಧ ಪುರುಷರು ಅಂಗವನ್ನ ಲಿಂಗದಲ್ಲೇ ಸಮರಸಗೈದಂತಹ ಸರ್ವ ಸಿದ್ಧರ ಸಿದ್ಧ ಶ್ರೀ ಕಾಡಸಿದ್ದೇಶ್ವರರ ಶ್ರೀಚರಣಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ, ಅವರಿಂದ ರಚಿತವಾಗಿರ್ತಕ್ಕಂತಹ ವಚನ ಸಾಹಿತ್ಯದ ಚಿಂತನೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಮಾತೋಶ್ರೀ ಶ್ರೀ ಸುಜಾತ ಅಮ್ಮನವರನ್ನ ಮೊದಲು ಮಾಡಿಕೊಂಡು ಈ ವೇದಿಕೆಯಲ್ಲೇ ಇರ್ತಕ್ಕಂಥವ್ರು ಬಹಳ ದೊಡ್ಡ ಅನುಭವಿಗಳು, ಜ್ಞಾನಿಗಳು, ಸಾಧಕರು. ವನಜಾಕ್ಷಿ ಅಮ್ಮ ಅವರು ಆಗ ಹಾಡಿದ್ದಲ್ಲ, ಅವರು ಬಸವಣ್ಣನವರ ಸಾಕ್ಷಾತ್ ಪುತ್ರಿ. ಅವರು ಉಸಿರು ಬಸವಣ್ಣ, ಅವರ ಮನಸ್ಸು ತುಂಬ ಬಸವಣ್ಣ, ಅವರ ಭಾವದ ತುಂಬ ಬಸವಣ್ಣ, ಅವರ ಎಲ್ಲ ಬಸವ 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 ಅಂತ. ಇಂಥ ಮಹನೀಯರು ಇಲ್ಲಿದ್ದಾರೆ, ನಮ್ಮ ವೇದಿಕೆ ಒಳಗಿದ್ದಾರೆ. ಒಮ್ಮೆ ಮನಸ್ತದರಿ, ನಾವ್ಯಾಕ ಅವ್ರ ಮಗ ಆಗ್ಲಿಲ್ಲ ಅಂತ ಹಿಂಗ ನಮ್ಗ್ ಭಾವ ಬರ್ತದ. ಅಂದ್ರ ಅಷ್ಟ ಬಸವಣ್ಣನವರಲ್ಲಿ ತನ್ಮಯತೆನ ಹೊಂದಿದಂತವ್ರು ಯಾರಪ್ಪ ಅಂತಂದ್ರೆ ವನಜಾಕ್ಷಿ ಅಮ್ಮನವರು. ಅವ್ರ ಹೆಸರು ಹೇಳಾಗ ಇದ್ದಾರ. ಅವ್ರು ಹಾಡು ಅಷ್ಟು ಚಂದ ಹಾಡ್ಯಾರ. ಹಾಡಲ್ಲ, ವಚನ ಗಾಯನ, ಬಹಳ ಅದ್ಭುತವಾದಂತ ಅವ್ರಿಗೆ ಸ್ವರ, ಸಾಹಿತ್ಯ, ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ ಭಾವ ಎಲ್ಲ. ಕೆಲವರಿಗೆ ಸ್ವರ ಇರ್ತದ, ಭಾವ ಇರಂಗಿಲ್ಲ. ಕೆಲವರಿಗೆ ಭಾವ ಇರ್ತದ, ಸ್ವರ ಇರಂಗಿಲ್ಲ. ಅದರೊಳಗ ಒಂದು ಭಕ್ತಿಯ ರಸ ತಂದಿರಂಗಿಲ್ಲ. ಅದೆಲ್ಲರೂ ಸಾಕಾರ ರೂಪಗಳು ಅನ್ಕೊಂಡಿರ್ತಾರ. ಮಹಾಯೋಗಿಗಳಂತ ಪ್ರೇಮಕ್ಕವರದಾರ. ಒಬ್ರು ಇಬ್ರು ಇಲ್ಲಿ ತಿಗಡಿ ಅಪ್ಪರಂತ
ಜ್ಞಾನಿಗಳು, ನಾಯ್ಕರಪ್ಪ ಅವರಂತ ವಿಶ್ವ ಬಂಧುತ್ವ ನಡೆದವರು, ಕಂಗ್ಲೀಷನ್ ಅಂತವ್ರು ಎಲ್ಲ ಉದಾರ ಹೃದಯಿಗಳು. ಒಬ್ರು ಇಬ್ರು ಈ ನಮ್ಮ ವೇದಿಕೆ ಜ್ಞಾನ ರತ್ನಗಳಿಂದ ತುಂಬಿದೆ. ಇಂಥವರ ಒಡನಾಟ ಸಿಗೋದ ಒಂದು ಭಾಗ್ಯ ರೀ. ಮತ್ತ ಅಕ್ಕ ಅವ್ರೇನ್ ಹೊಗಳ್ತಾರಲ್ಲ, ಇವೆಲ್ಲ ಮಾತುಗಳೇನ ಅಷ್ಟು ಅಲ್ಲ ಪ್ರಯೋಜನ. ನಿಮ್ಮ ಮುಂದೆ ನಾವ್ ಏನೂ ಅಲ್ಲ. ನೀವು ಮಾಡುವಂತ ಈ ಕಾರ್ಯ, ನಿಮ್ಮ ಸೇವಾ ಭಾವ, ಉದಾರ ಹೃದಯತ, ಇದ್ರ ಮುಂದೆ ನಮ್ದು ಏನದರಿ? ನನಗೂ ಒಂದು ಈ ಅನುಭವ ಮಂಟಪದಲ್ಲಿ, ಇದೊಂದು ಅನುಭವ ಮಂಟಪ ಇದು. ಈ ಅನುಭವ ಮಂಟಪದಲ್ಲಿ ಒಂದೆರಡು ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ಇರ್ಲಿ. ಈಗ ಪ್ರಸ್ತುತ ವಿಷಯ ಏನಪ್ಪಾ ಅಂತಂದ್ರೆ, ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ಭಕ್ತರ ಪಾಲಿನ ಏನು ಸ್ವಲ್ಪ ವೃಕ್ಷ ಚಿಂತಾಮಣಿ ಸ್ವರೂಪರಾಗಿರ್ತಕ್ಕಂಥವ್ರು ಕಾಡಸಿದ್ದೇಶ್ವರರು. ಕಾಡಸಿದ್ದೇಶ್ವರರ ವಚನಗಳು ಸ್ವಲ್ಪ ಕಠಿಣ ಅದಾವ, ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ಅಲ್ಲಮ್ಮ ಪ್ರಭುದೇವರ ನಂತರ ಬೆಳಗಿನ ಮಾತುಗಳಲ್ಲೇ ಮಾತಾಡಿದಂತವ್ರು ಬಹಳ ಕಮ್ಮಿ. ಅದರಲ್ಲೇ ಪ್ರಥಮ ಸ್ಥಾನ ಅಂದ್ರೂ ಏನ್ ಅಡ್ಡಿ ಇಲ್ಲ. ಅಂತ ಸ್ಥಾನದಲ್ಲಿ ಕಾಡಸಿದ್ದೇಶ್ವರರು ಬರ್ತಾರೆ. ಕಾಡಸಿದ್ದೇಶ್ವರರ ವಚನಗಳು ಸಂಪೂರ್ಣ ಬೆಳಗಿನ ಮಾತುಗಳು. ಅದು ಇರೋದೊಂದು ಬೇರೆ ಇರ್ತದ, ಒಳಾರ್ಥ ಬೇರೆ ಇರ್ತದ. ಉದಾಹರಣ, ಶಿಶಾಶ್ಚರ್ಯಪದ ಪದ್ಯ ಅದ ನೋಡ್ರಿ. ಕೊಡಗನ ಕೋಳಿ ನುಂಗಿತ್ತ, ಕೊಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಆಡುವ ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ, ನೋಡವ್ವ ತಂಗಿ ಕೋಳಿ ನುಂಗಿತ್ತ ಅಂತ ಹೇಳ್ತಾರಲ್ಲ, ಅವು ಎಲ್ಲ ಪ್ರತೀಕ. ಕೊಡಗನನ್ನ ಕೋಳಿ ಎಂದು ನುಂಗಂಗಿಲ್ಲ, ಆಡ ಆಣಿಯನ್ನ ನುಂಗಂಗಿಲ್ಲ, ಹೌದಿಲ್ರಿ? ಪಾತ್ರದವಳನ್ನ ಎಂದು ಮದ್ದಳೆ ನುಂಗಂಗಿಲ್ಲ, ಗೋಡೆ ಎಂದು ಸುಣ್ಣವನ್ನ ನುಂಗಂಗಿಲ್ಲ. ಆದ್ರ ಇಲ್ಲಿ ನಡೀತದ ಒಂದು ಪ್ರಕ್ರಿಯೆ, ಅದು ಯೋಗದ ಪರಾಕಾಷ್ಠಾ ಸ್ಥಿತಿ. ಅದನ್ನ ಹೆಂಗ್ ಹೇಳ್ತಾರಲ್ಲ ಅವರು, ಅದೇ ಪ್ರಕಾರ ಕಾಡಸಿದ್ದೇಶ್ವರರ ವಚನಗಳು ಕೂಡ ಏನಿದಾವಪ್ಪ ಅಂತಂದ್ರ ಅವು ಬೆಳಗಿನ ಮಾತುಗಳು. ಬೆಳಗು ಅಂತಂದ್ರ ತೋರೋದೊಂದು ಬೇರೆ ಇರ್ತದ, ಒಳಾರ್ಥ ಬೇರೆ ಇರ್ತದ. ನಿನ್ನೊಂದು ನೋಡಿದ್ವಿ ಬೆಳಗಿನ ವಚನ, ಈ ಸಂಸಾರ ಹೇಯ ಸ್ಥಳ ನಡೆದದ. ಈ ಸಂಸಾರ ಹೇಯ ಸ್ಥಳದಲ್ಲೇ ಇನ್ನು ಇವತ್ತೊಂದು 2-3 ವಚನಗಳನ್ನ ನಾವು ಚಿಂತನೆ ಮಾಡಲಿದ್ದೇವೆ. ಇವು ಕೂಡ ಬೆಳಗಿನ ಮಾತುಗಳೇ. ಏನ್ ಹೇಳ್ತಾರಪ್ಪ ಕಾಡಸಿದ್ದೇಶ್ವರರು ಅಂತಂದ್ರ, ಲಕ್ಷ್ಯಪೂರ್ವಕ ಕೇಳಿ. 2 ಕೊಟ್ಟು 1 ಕೊಂಡೆ, 1 ಕೊಟ್ಟು ಏನೂ ಕೊಡಲಿಲ್ಲ, 3 ಹಣವ ಕೊಟ್ಟು 3 ರತ್ನವ ಕೊಂಡೆ, 3 ಕೊಂದು 6 ಮಂದಿಗೆ ಹೇಳಿದೆ, 7ರಲ್ಲಿ ಸತ್ತು ಸಂಸಾರ ಮಾಡುತ್ತಿದ್ದ ನಿಮ್ಮ ಶರಣ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ. ಏನಾರ ಮಾತ ಅರ್ಥ ಆಯ್ತಾ? ಪೂರ್ತಿ ಬೆಳಗಿನ ಮಾತು, ಬಹಳ ಅದ್ಭುತ ಮಾತುಗಳು. ಒಬ್ಬರು ಉಪಕೃತಿಯನ್ನ ನಾವು ಸ್ಮರಿಸ್ಬೇಕು ಇಲ್ಲೇ. ಯಾಕಂತಂದ್ರ ಈ ಬೆಳಗಿನ ಮಾತುಗಳಿಗೆ ಅಷ್ಟೇ ಒಂದೊಂದು ಸಾಲಿನಾಗ ತಾತ್ಪರ್ಯವನ್ನು ಬರೆದಾರ ಒಬ್ಬ ಮಹನೀಯರು. ಅವ್ರ ಸಹಾಯ ಸಹಕಾರ ಇಲ್ಲದೆ ಇತ್ತಂತಂದ್ರೆ ಇದನ್ನ ನಾವು ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಏನ್ ಹೇಳಕತ್ತಾರಪ್ಪ ಅಂತ ತಿಳ್ಕೊಳಕ್ ಬಹಳ ಕಠಿಣ ಆಗ್ತದ. ಅವ್ರೆಷ್ಟು ದೊಡ್ಡವರು ಅಂತಂದ್ರ, ಬರದವ್ರು ನಾನ್ ಇದನ್ನ ಬರದೇನಿ ಅಂತ ತಮ್ಮ ಹೆಸರದ ದಾಖಲಾನು ಕೂಡ ಎಲ್ಲಿ ಕೊಟ್ಟಿಲ್ಲ, ಅಷ್ಟು ದೊಡ್ಡವರು. ಇಂತ ಅಪೂರ್ವ ಅವ್ರು ಎಲ್ಲಾ ವಚನಗಳಿಗೆ ಬರ್ದಿಲ್ಲ ಅವ್ರ ಟೀಕಾ. ಕೆಲವು ಬೆಳಗಿನ ಮಾತುಗಳಿಗೆ ಮಾತ್ರ ಅಲ್ಲೆಲ್ಲೇ 1 ಸಾಲು 1 ಅರ್ಧ ಸಾಲು ಅದಕ್ಕೆ ಸೂಚಾರ್ಥವಾಗಿ ಬರೀತಾರ ಅವ್ರು. ಬಹಳ ಅದ್ಭುತ ಟೀಕಾ ಅದ. ಅದನ್ನ ಸಂಗ್ರಹ ಮಾಡ್ರಿ ಎಲ್ಲರೂ, ತಮಗಿರ್ಬೇಕಾದಂತ ಪ್ರತಿ ಎಲ್ಲರೂ ಕಡೆ. ಏನ್ ಹೇಳ್ತಾರ ಇಲ್ಲಿ? 2 ಕೊಟ್ಟು 1 ಕೊಂಡೆ, 1ನೇ ವಾಕ್ಯ. 2 ಕೊಡೋದು 1ನ್ನ ತಗೊಳ್ಳೋದು. ಹಾಗಂದ್ರೆ ಏನು ಅಂತಂದ್ರೆ, ಯಾವಾಗ ಸಾಧಕನಿಗೆ ತನ್ನ ಸ್ವಸ್ವರೂಪದ ಜ್ಞಾನ ಪ್ರಕಟ ಆಗುತ್ತೋ, ಅವನಿಗೆ ನಾನು ಆರು ಅನ್ನೋ ವಿಚಾರ ಹೃದಯದಲ್ಲಿ ಉದಯ ಆಗ್ತದ.
ಅವಾಗ ಅವ ಏನ್ ಮಾಡ್ತಾನಪ್ಪ ಅಂತಂದ್ರ ಸಕಲ ಮಾಯಾ ಪ್ರಪಂಚವನ್ನ ನಿವೃತ್ತಿ ಮಾಡಿ ಆ ಸದ್ಗುರುವಿನ ಕಾರುಣ್ಯದಿಂದ ಏನು ಪಡಿತಾನಂತಂದ್ರೆ ಶಿವ ಮಾರ್ಗವನ್ನು ಹೊಂದುತ್ತಾನ. ಆ ಶಿವ ಮಾರ್ಗದಲ್ಲಿ ಶಿವ ಪಥದಲ್ಲಿ ಏನ್ ಆಗ್ತದ ಅಂತಂದ್ರೆ ಎರಡನ್ನ ಕೊಡ್ಬೇಕು, ಒಂದನ್ನ ಪಡಿಬೇಕು. ಎರಡನ್ನ ಕೊಡೋದಂದ್ರೆ ಏನು? ಯಾವ್ಯಾವ ಭಿನ್ನ ಭಾವಗಳಿದ್ದಾವಲ್ಲ ಅವೆಲ್ಲವನ್ನ ಕೊಡ್ಬೇಕು. ಎರಡು ಅಂತಂದ್ರೆ ಭಿನ್ನ ಭಾವ. ಶಿವ ಬೇರೆ, ಜೀವ ಬೇರೆ, ಹಿಂಗಿತ್ತಂದ್ರೆ ಇದು ಭಿನ್ನ ಭಾವ. ನಾನು ಬೇರೆ, ನೀನು ಬೇರೆ, ಹಿಂಗಿತ್ತಂದ್ರೆ ಇದಕ್ಕ ಭಿನ್ನ ಭಾವ ಅಂತ ಕರೀತಾರೆ. ಎರಡು ಭಿನ್ನ ಭಾವಗಳಿವೆಲ್ಲ. ಇವರು ಬೇರೆ, ಇವರು ಬೇರೆ, ಅವ ಬೇರೆ, ಇವರು ಬೇರೆ. ಮೊದಲನೇ ಮಾತು ಏನಪ್ಪಾ ಅಂತಂದ್ರ ಈ ಎರಡು ಅನ್ನೋದನ್ನ ಕೊಡ್ಬೇಕು. ನಮ್ಮಲ್ಲಿ ಸಂತ ಜ್ಞಾನೇಶ್ವರ ಮಹಾರಾಜರು ದ್ವೈತ ಅನ್ನುವಂತ ಬಕರಾಮಾರ ಅಂತ ಹೇಳ್ತಾರ. ಅಂದ್ರ ಈ ದ್ವೈತ ಭಾವ ಅನ್ನುವಂತ ಆಡನ್ನ ಕೊಂದೆ ಅಂತ ದೇವಿ ಸ್ತುತಿ ಬರೀಬೇಕಾದ್ರೆ ಬರದಾರ ಅವ್ರು. ಅಂದ್ರೆ ದ್ವೈತ ಭಾವ ಹೋಗ್ಬೇಕು, ಅದ್ವೈತ ಭಾವ ಅದ್ವೈತ ಭಾವ ಅದು ಪ್ರಾಪ್ತಿ ಆಗ್ಬೇಕದು. ಅದಕ್ಕೇನಂತ ಕರೀತಾರ? ಎರಡು ಕೊಟ್ಟು ಒಂದು ಕೊಂಡೆ. ಒಂದು ಅಂತಂದ್ರ ಏಕಂ ಏವ ಅದ್ವಿತೀಯಂ, ಒಂದೇ ಒಂದು ವಸ್ತು ಆ ಪರಮಾತ್ಮ ಪರಬ್ರಹ್ಮ, ಅದನ್ನು ತಗೊಳ್ಳೋದು. ಅಂದ್ರ ಏಕಮೇವ ದ್ವಿತೀಯ ಬ್ರಹ್ಮದಲ್ಲಿ ಏನೇನ್ ತೋರ್ತದಲ್ಲ ಇದೆಲ್ಲವೂ ಕಾಲ್ಪನಿಕ ಅಂತ ತಿಳ್ಕೊಂಡಿರ್ಬೇಕು. ಇದಕ್ಕೇನಂತ ಕರೀತಾರ? ಎರಡು ಕೊಡೋದು, ಒಂದನ್ನ ತಗೊಳ್ಳೋದು. ಇನ್ನು ಎರಡನೇ ಮಾತು ಬರೀತಾರ ಅವರು, ಒಂದು ಕೊಟ್ಟು ಏನೂ ಕೊಡೋದಿಲ್ಲ. ಒಂದು ಕೊಟ್ಟು, ಈ ಎರಡನ್ನ ಕೊಟ್ಟು ಒಂದನ್ನ ತಗೊಂಡ್ವಿ ನಾವು. ಎಲ್ಲಿಯವರೆಗೆ ಸ್ವಸ್ವರೂಪದ ಜ್ಞಾನ ಇಲ್ಲಾಗಿತ್ತು ಅಲ್ಲಿಯವರೆಗೆ ದ್ವೈತ ಭಾವ ತೋರ್ತದ್ರಿ. ಉದಾಹರಣೆ ಹೇಳ್ಬೇಕಾದ್ರ ಗಾಢವಾದ ನಿದ್ರೆ ಹತ್ತು ತನಕ ಈ ದ್ವೈತ ಪ್ರಪಂಚ ತೋರ್ತದ. ಯಾವಾಗ ಗಾಢವಾದ ನಿದ್ರೆ ಆಯ್ತು ಅವಾಗ ದ್ವೈತ ಪ್ರಪಂಚ ಅಭಾವವಾಗ್ತದೆ, ತೋರುದಿಲ್ಲ. ಅದು ತೋರ್ತದೆ ಅಂತ ಯಾವಾಗ್ರಿ? ಏನು ಇಲ್ಲ, ನನಗೂ ಇಲ್ಲ, ನಿಮಗೂ ಇಲ್ಲ. ನಿದ್ರೆಗೆ ಹೋಗುವವರೆಗೆ ಈ ಜೀವನಿಗೆ ಈ ದೇಹ ಭಾವ ಆಗಲಿ, ಈ ಪ್ರಪಂಚ ಆಗ್ಲಿ, ಕಲ್ಪನೆಗಳಾಗ್ಲಿ, ಇವೆಲ್ಲ ಎಲ್ಲಿ ಮಠ ಅಂತಃಕರಣ ವೃತ್ತಿ ಅಂತರ್ಮುಖ ಆಗಿ ಅವಿದ್ಯೆಯೊಳಗೆ ಸಮರಸತೆ ಹೊಂದಿಸ್ತನಕ ದ್ವೈತ ಪ್ರಪಂಚ ತೋರ್ತದ. ಇದೆಲ್ಲರ ಅನುಭವ. ಇದು ಅದೊಬ್ಬಂದ ಅಲ್ಲ, ಸರೋವರ ಅನುಭವ ಹೀಗೆ ಅದ. ಗಾಢವಾದ ನಿದ್ರೆಯೊಳಗ ಎಲ್ಲಿ ತೋರ್ತದಪ್ಪ ದ್ವೈತ ಪ್ರಪಂಚ? ಯಾರ್ಯಾರ ತೋರ್ಯದ? ಯಾರಿಗೂ ಇಲ್ಲ. ಹಾಗೆಯೇ ಯಾವಾಗ ಸ್ವರೂಪದ ಜ್ಞಾನ ಆಗ್ತದ, ಶ್ರೀ ಗುರುವಿನ ಕಾರುಣ್ಯ ಆಗ್ತದ, ಅವಾಗ ಸಕಲ ಪ್ರಪಂಚ ನಿವೃತ್ತಿ ಆಗ್ತದ್ರಿ. ದ್ವೈತ ಭಾವ ಹೋಗ್ತದೆ, ಅದ್ವೈತ ನಿಂತಿರ್ತದ್ರಿ. ಅದು ನಾಲ್ಕನೇ ಅವಸ್ಥೆ. ಜಾಗ್ರತ ಸ್ವಪ್ನ ಸುಸುಪ್ತಿ ಎನ್ನುವು ಇವು ಸರ್ವಸಾಮಾನ್ಯ ಎಲ್ಲಾ ಜೀವರಾಶಿಗೆ ಸಹಜ ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು. ಎಲ್ಲರಿಗೂ ಜಾಗೃತ ಅವಸ್ಥೆ ಬರ್ತದ, ಎಲ್ಲರಿಗೂ ಸ್ವಪ್ನ ಬರ್ತದ, ಎಲ್ಲರೂ ಸುಸುಪ್ತಿ ಹೋಗ್ತಾರ. ಇದ ಪ್ರಯತ್ನದಿಂದ ಒಂದಿಷ್ಟು ಸಾಧಿಸುತ್ತದೆ. ಅದು ಪ್ರಯತ್ನ ದ್ವಾರ ಮಾತ್ರ ಸಾಧ್ಯ, ಸಹಜ ಬರುವಂತದ್ದಲ್ಲ. ಯಾವುದು? ಅದಕ್ಕೆ ತುರಿಯ ಅಂತ ಕರೀತಾರೆ. ಈ ಮೂರು ಅವಸ್ಥೆಗಳನ್ನ ದಾಟಿ ನಾಲ್ಕನೇ ಅವಸ್ಥೆಯನ್ನ ಹೆಜ್ಜೆ ಇಡೋದು, ಅದು ತುರಿಯ ಪ್ರಯತ್ನ ಸಾಧ್ಯ. ಆ ತುರಿಯ ಅವಸ್ಥೆಯನ್ನು ಅತಿಕ್ರಮಿಸಿದಂತ ಅಂದ್ರ ಯೋಗಿ ಅವನಿಗೆ
ಯಾವ ಇಲ್ಲ, ಈ ದ್ವೈತ ಪ್ರಪಂಚನೂ ಇಲ್ಲ, ಏನೂ ಇಲ್ಲ. ಅವಾಗ ಇರೋದು ಕೇವಲ ಏಕಮೇವ ದ್ವಿತೀಯಂ, ಅದನ್ನ ಬಿಟ್ಟು ಇನ್ನೊಂದು. ಅಂತ ಅವಸ್ಥೆಯ ಸಾಧಿಸಿರ್ತಕ್ಕಂಥ ಮಹನೀಯರು ಮಹಾತ್ಮರು ಬಹಳಷ್ಟು ಜನ ಆಗ್ಯಾರ ನಮ್ಮ ದೇಶದೊಳಗೆ. ಋಷಿ ಪರಂಪರೆಯಿಂದ ಬಂದ ಎಲ್ಲರೂ ಸಂತರು, ಶರಣರು, ಎಲ್ಲಾ ಶಿವಯೋಗಿಗಳು, ಸಿದ್ಧಯೋಗಿಗಳು ಆ ಅವಸ್ಥೆಯ ಅನುಭವವನ್ನು ಪಡೆದಾರೆ. ಯಾವ ಅವಸ್ಥಾ? ಸಂಪೂರ್ಣ ದ್ವೈತ ಭಾವ ಪ್ರಪಂಚದ ನಿವೃತ್ತಿಯಾಗಿ ಏಕಮೇವ ದ್ವಿತೀಯ ಬ್ರಹ್ಮದ ಅನುಭೂತಿಯ ಅವಸ್ಥಾ. ಇದಕ್ಕೇನು ಕರೀತಾರ? ಎರಡು ಕೊಟ್ಟು ಒಂದು ತಗೊಳ್ಳೋದು, ಎರಡು ಕೊಟ್ಟು ಒಂದು ಕೊಂಡೆ. ಇನ್ನು ಎರಡನೇ ಮಾತು ಏನಪ್ಪಾ ಅಂತಂದ್ರೆ, ಏನು ಕೊಡಲಿಲ್ಲ, ಇನ್ನು ಅಂತ ಸರ್ವಾಂಗ ಲಿಂಗಮಯವಾಗಿರ್ತಕ್ಕಂಥ ಶರಣ ಏಕಮೇವ ಬ್ರಹ್ಮವೇ ತಾನಾದಂತ ಆ ಶಿವಯೋಗಿ ಏನು ಕೊಡ್ಲಿಲ್ಲ. ಏನ್ ಕೊಡವ? ಅಲ್ಲಿ ಏನದ ರೀ ಕೊಡಾಕ? ಕೊಡೋದೇನದ, ತಗೊಳೋದೇನದ? ಏನು ಕೊಡೋದೂ ಇಲ್ಲ, ಏನು ತಗೊಳ್ಳೋದು ಇಲ್ಲ. ಸಾಮಾನ್ಯವೇನಾದ್ರೂ ಅರ್ಥ ಮಾಡ್ಕೋಬೇಕಾದ್ರ ಯೋಗ ವಾಸಿಷ್ಠದಲ್ಲಿ ಒಂದು ಸಣ್ಣ ಪ್ರಸಂಗ ಬರ್ತದ. ಒಮ್ಮೆ ಹನುಮಂತ ಶ್ರೀರಾಮನ ಭೇಟಿಯಾದ. ರಾಮ ಹನುಮಂತನ ಕೇಳಿದಂತ, ನನಗ ನಿನಗ ಏನ್ ಸಂಬಂಧ? ಪ್ರಶ್ನೆ ಆಲೋಚನೆ ಮಾಡೋದ. ರಾಮ ಕೇಳ್ತಾರ ಹನುಮಂತನನ್ನ, ನನಗ ನಿನಗ ಏನ್ ಸಂಬಂಧ? ಹನುಮಂತ ಏನ್ ಕೇಳಕತ್ತಾನ ಪ್ರೇಮ ಅಂತ ಅಂದಂತರಿ. ಏನು ವಿಚಾರ ನೀವ? ರಾಮ, ನನಗ ನಿನಗ ಏನ್ ಸಂಬಂಧ? ಜ್ಞಾನಿನಾಂ ಅಗ್ರಗಣ್ಯಂ ಅಂತ ಕರೀತಾರ ಹನುಮಂತನನ್ನ. ಜ್ಞಾನಿಗಳಲ್ಲಿ ಅಗ್ರಗಣ್ಯ. ಎಂತ ಆ ಮುಕುಂದ ಸ್ವಾಮಿ ಹೇಳಂಗಿಲ್ಲೇನ್ರಿ? ಅಪ್ಪ ಹನುಮಪ್ಪ, ಅಷ್ಟ ಮಹಾಸಿದ್ಧಿಗಳನ್ನ ಹೊಂದಿದಂತವ ನೀನು. ಮುಕುಂದ ಸ್ವಾಮಿ ಅಂತ ಅಷ್ಟ ಮಹಾಸಿದ್ಧಿ ಹೊಂದೆ ಶಾಂತಿರ್ತಿಯಲ್ಲ, ಹೆಂಗಿದ್ದಿ? ನಾನು ನಿನ್ನಂಗ ಮಾಡು. ಹೌದಿಲ್ರಿ? ನಮ್ಗೊಂದಿಷ್ಟ ಏನು ಬಂದಿರಂಗಿಲ್ಲ, ಜಿಗಿದಾಡ್ತೇವಿ, ಮಂಗ್ಯಾನ ಕತೆ. ಅಷ್ಟ ಮಹಾಸಿದ್ಧಿಯನ್ನ ಹೊಂದಿದಂತ ನಮ್ಮಪ್ಪ ಶಾಂತದಾನ. ಹೌದಿಲ್ರಿ? ಸಂಪೂರ್ಣ ಶಾಂತ, ಪೂರ್ಣ ಶಾಂತನಿದ್ದಾನ. ಎಷ್ಟು ನಂಬರ್ ಅದಾನಂತಂದ್ರ ಅವನಿಗೆ ಕರೀತಾರೆ ಹನುಮಂತನಿಗೆ ಜ್ಞಾನಿನಾಂ ಅಗ್ರಗಣ್ಯಂ. ಎಷ್ಟ ಜ್ಞಾನಿಗಳಿದ್ದಾರಲ್ಲ ಆ ಜ್ಞಾನಿಗಳಲ್ಲಿ ಅಗ್ರಗಣ್ಯವ ಹನುಮಂತ ಅಂದ್ರೆ. ನಮಗ್ ಬರೀ ಕಂಡದ ಬರೀ ಗುಡ್ಡ ಎತ್ತಿದ್ದು, ಸೀತಾ ನುಡಿಕಾಡಿದ್ದು, ಮತ್ತೇನ ರಾಕ್ಷಸರನ್ನ ಹೊಡೆದದ್ದು, ಹನುಮಪ್ಪ ಹೋದ್ರ ಶಂಡಿ ಕಾಟ್ ಹೋಗ್ತತಿ, ಇಷ್ಟು ಗೊತ್ತದ ನಮಗ. ಆದ್ರ ವಾಸ್ತವಿಕವಾಗಿ ಹನುಮಂತನ ಬಗ್ಗೆ ಪರಿಚಯನೇ ಇಲ್ಲ. ಹನುಮಂತ ಹೆಂಗಂದ್ರ ಜ್ಞಾನಿನಾಂ ಅಗ್ರಗಣ್ಯ, ಜ್ಞಾನಿಗಳಲ್ಲಿ ಅಗ್ರಗಣ್ಯ, ಮಹಾಜ್ಞಾನಿ. ಹನುಮಂತ ಉತ್ತರ ಕೊಡ್ತಾರ ರಾಮನಿಗೆ, ಏನ್ ಕೇಳಕತ್ತಿ ನೀನು? ನನಗ ನಿನಗ ಏನ್ ಸಂಬಂಧ ಅಂತ ಕೇಳ್ತೀಯಲ್ಲ. ದೇಹ ದೃಷ್ಟಿಯಿಂದ ನೋಡಿದ್ರ ನನಗ ನಿನಗ ನೀನು ದೇವ್ರು, ನಾನು ನಿನ್ನ ದಾಸ. ಇದು ದೇಹ ದೃಷ್ಟಿ. ನೀನ್ ಯಾರು? ದೇವ್ರಪ್ಪ, ನಾನಿನ್ನ ದಾಸ. ದೇಹ ದೃಷ್ಟಿಯಿಂದ ಹೇಳು. ಜೀವ ದೃಷ್ಟಿಯಿಂದ ಕೇಳಕತ್ತಿ ಅಂತಂದ್ರೆ ನೀನು ಪೂರ್ಣ ನಾನಿನ ಅಂಶ. ಉತ್ತರ ಹನುಮಂತಂದು, ನೀನ್ ಹೇಗಿದ್ದಿ? ನೀನು ಪೂರ್ಣ ನಿದ್ದಿ. ನಾನಿನ ತದಂಶಕಂ, ನಿನ್ನ ಅಂಶ ಸ್ವರೂಪನ. ಆತ್ಮದೃಷ್ಟಿಯಿಂದ ಕೇಳಿದಿ ಅಂತಂದ್ರೆ ನೀನೇ ನಾನು, ನಾನೇ ನೀನು ಒಂದಂತ. ಅಲ್ಲೆಲ್ಲಿ ರಾಮ ಹನುಮಂತ? ಹೌದಿಲ್ರಿ? ಅಲ್ಲಿ ರಾಮನು ಇಲ್ಲ, ಹನುಮಂತನೂ ಇಲ್ಲ, ಇರೋದು ಕೇವಲ ಮಾತ್ರ ಮಾತ್ರ. ಅಂತ ಸ್ಥಿತಿಯನ್ನ ಹೊಂದಿದಂತ ಮಹಾತ್ಮನಿಗೆ
ಶಿವಯೋಗಿಗೆ ಏನಂತಾರ, ಒಂದು ಕೊಟ್ಟು ಏನೂ ಕೊಡೋದಿಲ್ಲ ಈ ಮಾತುಗಳಿಂದ. ಇನ್ನು ಸಾಧಕರ ವಿಚಾರ ಇರ್ತದೆ 3 ಲೈನ್. ಸಾಧಕರು ಹೇಗಿರ್ತಾರಪ್ಪ ಅಂತಂದ್ರೆ, 3 ಹಣವ ಕೊಟ್ಟು 3 ರತ್ನವ ಕೊಂಡೆ. ಸಾಧಕರು 3 ಹಣವ ಕೊಟ್ಟು 3 ರತ್ನವ ಕೊಂಡೆ ಅಂತಂದ್ರೆ ಏನ್ ಗೊತ್ತದೆ ಐತಿ? ನಾವು 3 ಕೊಡ್ಬೇಕು, 3 ಪಡ್ಕೋಬೇಕು. ಏನನ್ನ ಕೊಡಬೇಕು, ಏನನ್ನ ಪಡ್ಕೋಬೇಕು ಅಂತಂದ್ರ, ಈ ದೇವ್ರು ಆ ವ್ಯವಸ್ಥೆ ಪ್ರಕೃತಿ ಅನ್ರಿ, ಅದು ಏನ್ ಮಾಡಿದ ಅಂತಂದ್ರ ನಮಗ 3 ಶರೀರಗಳನ್ನ ಕೊಟ್ಟಿದ. ಹೌದಿಲ್ರಿ? ಒಂದು ಸ್ಥೂಲ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ. ಭಗವಂತ ಪ್ರಕೃತಿ ಈ 3 ಶರೀರಗಳನ್ನು ನಮಗೆ ಕೊಟ್ಟೆ. ಅರ್ಥಾಯ್ತಲ್ರಿ? ಇದನ್ನ ನಾವೇನ್ ಮಾಡ್ಬೇಕು? ಇವು 3 ಹಣ, ಇವು 3 ಹಣವ ಕೊಡಬೇಕು. ಕೊಟ್ಟು ಯಾರಿಗೆ ಕೊಡಬೇಕು? ಯಾರಿಗೆ ಕೊಡಬೇಕು? ಯಾರು ಹೇಳ್ರಿ? ಇದನ್ನ ಯಾರಿಗೆ ಕೊಡ್ಬೇಕು? ಯಾರಿಗೆ ಕೊಡ್ಬೇಕಂತಂದ್ರ, ಸ್ಥೂಲ ಶರೀರವನ್ನ ಯಾರಿಗೆ ಕೊಡ್ಬೇಕು? ಯಾರು ಸೇವೆಗಾಗಿ ನಿಯೋಜನೆ ಗುರುವಿನ ಸೇವೆ ಕೊಡ್ಬೇಕು. ಸ್ಥೂಲತನು ಗುರುವಿಗೆ ಅರ್ಪಣೆ. ಸೂಕ್ಷ್ಮ ಶರೀರದಲ್ಲಿ ಪ್ರಧಾನವಾದಂತ ಮನಸ್ಸನ್ನ ಯಾರಿಗೆ ಕೊಡ್ಬೇಕು? ಲಿಂಗಕ್ಕೆ. ಲಿಂಗಕ್ಕ. ಹೌದಿಲ್ರಿ? ಧನವನ್ನ ಅಥವಾ ಭಾವ ಏನಂತಂದ್ರ, 3 ಹಣವ ಕೊಟ್ಟು 3 ರತ್ನವ ಕೊಂಡೆ. ಇಲ್ಲಿ 3 ರತ್ನಗಳನ್ನ ತಗೊಂತಾನವ. 3 ಕೊಟ್ಟು 3 ಕುಡಿಯೋದು. ಏನು 3? ಗುರುವನ್ನ, ಲಿಂಗವನ್ನ, ಜಂಗಮವನ್ನ. ಈ ನಿಜ ಲಿಂಗೈಕ್ಯರಾಗಿರ್ತಕ್ಕಂಥ ಶರಣ ತನ್ನ ತನುತ್ರಯವನ್ನ ಗುರು, ಲಿಂಗ, ಜಂಗಮಕ್ಕೆ ಸಮರ್ಪಿಸಿ 3 ಪಡೆಯೋದದ. ಅದರ ಸ್ವರೂಪನೇ ಗುರುವಿನ ಸ್ವರೂಪವಾಗಿ ಬಂದದ್ದು ಯಾವುದು? ಯಾವುದು? ತನು. ಕೊಟ್ಟಿದ ತನು ಈಗ ವಾಪಸ್ ಬರ್ತದ. ಮಾತಾಡ ರಿಟರ್ನ್. ಗುರುವಿನ ಸ್ವರೂಪವಾಗಿ ಬಂದದ್ದು ಯಾವುದು? ಲಿಂಗ. ಲಿಂಗ. ಕರೆಕ್ಟ್ ಆಗಿ ವಿಚಾರ ಮಾಡ್ರಿ. ಇಷ್ಟ ಲಿಂಗನೇ ಗುರು ಸ್ವರೂಪ. ಅರ್ಥ ಆತಿಲ್ರಿ? ಗುರು ರೂಪವಾಗಿ ಬಂದದ್ದು ಇಷ್ಟಲಿಂಗ. ಲಿಂಗ ರೂಪವಾಗಿ ಬಂದದ್ದು ಪ್ರಾಣಲಿಂಗ. ಮಂತ್ರ. ಪ್ರಾಣಲಿಂಗ ಮಂತ್ರ ಸಹಿತವಾದಂತ ಪ್ರಾಣಲಿಂಗ. ಆ ನಂತರ ಜಂಗಮ ರೂಪವಾಗಿ ಬಂದದ್ದು ಭಾವಲಿಂಗ. ಇವು 3 ವಾಪಸ್ ಬಂದಿದೆ. ಇದಕ್ಕೆ ಅನೇಕ ಶರಣರ ವಚನಗಳಿದೆ, ದಾಖಲ ಕೊಟ್ಟರು. ಹಿಂಗ ಯಾಕೆ ಹೇಳಕತ್ತಿರತ್ತ ನೀವು ಕೇಳಿದ್ರ ಅರ್ಥ ಆತಿಲ್ರಿ? ಅನೇಕ ವಚನಗಳೆಲ್ಲ ಹೀಗದ, ನೀವು ನೋಡ್ರಿ, ಹುಡುಕ್ಯಾಡಿದ್ರ. ಏನಂತಾರಲ್ಲಿ? 3 ಕೊಟ್ಟು 3 ರತ್ನವ ಕೊಂಡೆ. 3 ರತ್ನಗಳಂತಂದ್ರೆ ಯಾವ್ಯಾವು? ಇಷ್ಟ, ಪ್ರಾಣಲಿಂಗ, ಭಾವಲಿಂಗ. ಇವುಗಳನ್ನ ನಾನು ಪಡೆದೆ, ಕೊಂಡೆ. ಇನ್ನು 3 ಕೊಂದು 6 ಮಂದಿಗೆ ಹೇಳಿದೆ ಅಂತಾರೆ. ಇದು ಸಾಧನ ಪೂರ್ತಿ. 3 ಬಂದು 3 ಸಾಯ್ಬೇಕವು. ಅವ್ರ ಸತ್ರನ ಮುಂದಿಂದು. ಅವ್ರ ಜೀವಂತಿದ್ರೆ ಕೆಲಸ ಇಲ್ಲ. ಯಾರಪ್ಪ ಅವರು? 3 ಕೊಂದು 3 ಯಾವ ಸಾಯ್ಬೇಕು? ಈಗ ಇಷ್ಟ ಪ್ರಾಣ ಭಾವ ತಗೊಂಡಿವ್ ನಾವೀಗ. ಲಿಂಗ ತಿಳಿತಿಲ್ರಿ? ಗುರು ಕೊಟ್ಟಾನ. ಈಗ ಇಲ್ಲಿ ಏನ್ ಸಾಯ್ತಾವ? ಸಾಧನಾತ್ಮಕ ದೃಷ್ಟಿಯಿಂದ ವಿಚಾರ ಮಾಡ್ರಿ. ಬರೀ ಓದಿದ್ದು ಬೇಡ. ಏನ್ ಸಾಯ್ತಾವ? ಅಜ್ಞಾನ. ಏನ್ ಸಾಯ್ತಾವಪ್ಪ ಅಂತಂದ್ರೆ ಕಾಮ, ಕ್ರೋಧ, ಲೋಭ. ಮನೋಭಾವ. 1 ನಿಮಿಷ ಕೇಳೀಗ. ಸ್ಥೂಲ ಶರೀರದಲ್ಲಿ ಇರ್ತಕ್ಕಂತಹ
ವಿಶ್ವನಾಮಕ ಜೀವ ಸಾಯ್ತಾನ. ಇದೇನ್ರಿ ಅಲ್ಲ, ವಿಶ್ವ ಅನ್ನೋದು ಉಳಿಯಂಗಿಲ್ಲ, ವಿಶ್ವನಾಮಕ ಜೀವ ಹೋಗ್ತಾನ. ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂತಹ ಯಾವುದು ತೈಜಸ ಜೀವ ಸಾಯ್ತಾನ, ಅವ ಇರಂಗಿಲ್ಲ. ಯಾಕ ಅರ್ಪಣ ಆಗ್ತಾನ. ತಿಳಿಯತಿಲ್ರಿ ಮಾತ. ಕಾರಣ ಶರೀರದಲ್ಲಿರ್ತಕ್ಕಂತಹ ಜೀವ ಅವ ಹೋಗ್ಬಿಡ್ತಾನೆ. ತಿಳಿತಲ್ರಿ? ಕೇವಲ ಲಿಂಗ ಮಾತ್ರ ಉಳಿತದ, ಜೀವತ್ವ ಹೋಗ್ತದ. ಈ ಮೂರು ಹೋಗ್ತಾವ. ಅಥವಾ ಇನ್ನ ಸ್ಥೂಲ ದೃಷ್ಟಿಯಿಂದ ಹೇಳ್ಬೇಕಾದ್ರ ಸತ್ವಗುಣ, ರಜೋಗುಣ, ತಮೋಗುಣ ಇವು ಹೋಗ್ತಾವ. ತಿಳಿತಲ್ರಿ? ಮೂರಕ್ಕೊಂದು 6 ಮಂದಿಗೆ ಹೇಳಿದೆ. ಇದನ್ನ ಯಾರು ಹೇಳ್ತಾನೆ? ಈಗ ಈ ಜೀವತ್ವ ಹೋಯ್ತಂದ್ರ ಈ 6 ಮಂದಿ ಪ್ರಕಟ ಆಗ್ತಾರ. ಯಾರ್ಯಾರು ಗೊತ್ತಾ? ಆಚಾರಲಿಂಗ, ಗುರುಲಿಂಗ. ಹೌದು. ಯಾರ್ಯಾರಪ್ಪ ಅಂತಂದ್ರೆ ಇಲ್ಲಿ ಆಹಾರದಿಂದ ಹಿಡ್ಕೊಂಡು ಆಜ್ಞೆಯ ಪರ್ಯಂತ, ಹೌದಿಲ್ರಿ? 6 ಜನ ಅಲ್ಲಿ ಅಧಿದೇವತೆಗಳಂತಿದ್ದಾರ. ಅವ್ರು ಯಾರಪ್ಪ ಅಂತಂದ್ರ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಮೇಲೆ ಪರವಸ್ತು. ಹೌದಿಲ್ರಿ? ಈ 6 ಮಂದಿ ಇವ್ರಿಗೆ ಹೇಳಿದೆ ಅಂತ ಹೇಳ್ತಾರ ಅವ್ರು. 6 ಮಂದಿಗೆ ಹೇಳಿದೆ. ಹೇಳಿ ನಂತರ ಏನಾಗ್ತದೆ ಗೊತ್ತೇನ್ರಿ? 7ರಲ್ಲಿ ಸತ್ತು ಇವುಗಳನ್ನ ಒಂದೊಂದು ಆಚಾರ ಲಿಂಗದಲ್ಲಿ, ಅಲ್ಲಿಂದ ಗುರುಲಿಂಗದಲ್ಲೇ, ಅಲ್ಲಿಂದ ಶಿವಲಿಂಗದಲ್ಲೇ, ಅಲ್ಲಿಂದ ಜಂಗಮ ಲಿಂಗದಲ್ಲೇ, ಅಲ್ಲಿಂದ ಪ್ರಸಾದ ಲಿಂಗದಲ್ಲೇ ಒಂದ್ರಾಗ ಒಂದ್ ವಿಲೀನ ಹಾಕೋಂತ ಬಂದ 7ನೇ ಸ್ಥಾನ ಯಾವುದು? ಆಜ್ಞಾ ಚಕ್ರದಲ್ಲಿ ಇರ್ತಕ್ಕಂಥದ್ದು ಮಹಾಲಿಂಗದಲ್ಲೇ ಸಾಯ್ತಾನ. 7ರಲ್ಲಿ ಸತ್ತು ಅಲ್ಲಿ ವಿಲೀನ ಆಗ್ಬಿಡ್ತದೆ ಎಲ್ಲ. 7ರಲ್ಲಿ ಸತ್ತು ಸಂಸಾರ ಹಾ 7ನೇ ಸಹಸ್ರ ಅಲ್ಲ, 7ನೇದು. ಅಲ್ಲಿಂದ ಆಜ್ಞಾ ಚಕ್ರದಿಂದ ಮೇಲೆ ಪ್ರವೇಶ ಆಗ್ತಾನ್ರಿ ಜೀವ. ಪ್ರವೇಶ ಆಗಿ ಸಹಸ್ರಾರದಲ್ಲಿ ಸಂಪೂರ್ಣ ಎಲ್ಲ ಈ ಹೆಂಗಂತಂದ್ರೆ ಈ ಷಟ್ಚಕ್ರಗಳಿದ್ದಾವ. ಈ ಷಟ್ಚಕ್ರಿಗೆ ಸಂಬಂಧಪಟ್ಟಂತ ಷಡ್ವಿಧ ದೇವತೆಗಳಿದ್ದಾರೆ. ಈ ಲಿಂಗದೊಳಗ ಮನ ಮಗ್ನಾಗಿ ಉನ್ಮನ ಅವಸ್ಥೆ ಪ್ರಾಪ್ತಿ ಆಗ್ತದ. ಉನ್ಮನ ಅವಸ್ಥೆ. ಆ ಉನ್ಮನ ಅವಸ್ಥೆಯೊಳಗ ಏನಾಗ್ತದಪ್ಪ ಅಂತಂದ್ರ ಈ ಹೊರಗಿನ ಜೀವತ್ತು ಹೋಗ್ತತಿ. ಈ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಈ ತತ್ವಗಳನ್ನ ಅತಿಕ್ರಮಿಸ್ತಾನ. ಬಹಿರ್ಮುಖವಾದಂತ ಮನಸ್ಸು ಏಕಮುಖ ಆಗ್ತದೆ. ಏನ್ ನಮ್ಮ ಅಂತಃಕರಣವಲ್ಲ, ಅಂತಃಕರಣ ಸಹಿತ ಜೀವಾತ್ಮ ವಿಲೀನ ಆಗ್ತಾನ್ರಿ. ಎಲ್ಲೇ 7ನೇ ಹಂತದಾಗ. ಅರ್ಥತಿಲ್ರಿ? 7ರಲ್ಲಿ ಅಂದ್ರ ಬ್ರಹ್ಮರಂಧ್ರದಲ್ಲಿ ಸತ್ತು ಅಲ್ಲಿ ಜೀವತ್ವ ಹೋಯ್ತು. ಹೋಗಿ ಏನ್ ಮಾಡಕತ್ತನವ? ಸಂಸಾರ ಮಾಡುತ್ತಿದ್ದ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಅಂತ ಹೇಳ್ತಾರ. ಅರ್ಥ ಆಯ್ತಿಲ್ರಿ? ಇನ್ನೊಂದ್ಸರಿ ಹೇಳ್ರಪ್ಪ. ಏನ್ ಇನ್ನೊಂದ್ಸರಿ ಹೇಳ್ಬೇಕು ಹೇಳ್ರಿ? ಎಲ್ಲ ಹೇಳ್ಬೇಕಾ? ಫಸ್ಟ್ ದಿಂದ 7ರಲ್ಲಿ ಇದೆ ಹೇಳಿದ್ರು. 7ರಲ್ಲಿ ಈಗ ಭೂತತ್ವ ಇದ್ದದ್ದು ಜಲತತ್ವದಲ್ಲೇ, ಜಲತತ್ವ ಇದ್ದದ್ದು ಅಗ್ನಿಯಲ್ಲೇ, ಅಗ್ನಿ ಇದ್ದದ್ದು ವಾಯುವಿನಲ್ಲೇ, ವಾಯು ಇದ್ದದ್ದು ಆಕಾಶದಲ್ಲಿ, ಆಕಾಶವಿದ್ದದ್ದು ಆತ್ಮನಲ್ಲೇ, ಆತ್ಮವಿದ್ದದ್ದು ಪರಮಾತ್ಮನಲ್ಲೇ ವಿಲೀನ ಆಗ್ತದ. ಅರ್ಥ ಆಯ್ತಿಲ್ರಿ? ಇದು 7ನೇದು. ಸ್ಟೆಪ್ ಬೈ ಸ್ಟೆಪ್. ಈಗ ಜೀವ ಹೆಂಗ್ ಮಾಡ್ತಾನ? ಆಧಾರದಲ್ಲಿರ್ತಕ್ಕಂತ ಆಚಾರ ಲಿಂಗವನ್ನ ಕುರಿತು ಪೂಜೆ ಮಾಡಿ ಅಲ್ಲಿ ನಮಕಾರ ಪ್ರಣವವನ್ನು ಹೇಳಿ ಭಿನ್ನ ಮಾಡಲಾರದ ಪದ ಭಾಷಾರ ಶರಣರು ಭಿನ್ನ ಮಾಡಲಾರದ 2ನೇ ಸ್ಥಾನಕ್ಕೆ ಬರ್ತಾನ. ಹೌದಾ? ಹೌದೌದು. ಭಿನ್ನ ಶಕ್ತಿ ಇಲ್ಲ. ಅಲ್ಲಿಂದ ಏನ್ ಮಾಡ್ತಾನ? ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟಂತಹ
ಗುರುಲಿಂಗವನ್ನ ನಮ್ಮ ಪ್ರಣವದಿಂದ ಪೂಜಿಸಿ ಭಿನ್ನ ಮಾಡಲಾರದ ಇದಕ್ ಬರ್ತಾನ ಮೇಲೆ. ಇದು ಸಾಧನ ಇದು, ಹೌದಿಲ್ರಿ? ಒಮ್ಮೆ ಯಾವಾಗ ಪ್ರಾಣಲಿಂಗ ಸಂಬಂಧ ಬಂತಂದ್ರ ಇನ್ನ ಸಂಸಾರ ಹೇದಾಗದೀವ್ ನಾವು. ಪ್ರಾಣಲಿಂಗ ಸಂಬಂಧದ ಹೇಳಕತ್ತಂದ್ರ ಅವಾಗ ಹೇಳ್ತಾನ ವಿವರಣೆ ಎಲ್ಲ ಡಿಟೇಲ್ಸ್ ಹೆಂಗಿರ್ತಪ್ಪ. ಭಿನ್ನ ಮಾಡಲಾರ್ದ ಮೇಲೆ ಇರ್ಕೊಂತ ಬರ್ತಾನ. ಎಲ್ಲಾ ವಿಲೀನ ಆಗೋದು ಎಲ್ಲೇ? ಸಂಪೂರ್ಣ ಥೋದಲ್ಲೇ ಮೇಲೆ ಬಂದು ಸಹಸ್ರದೊಳಗ ಅಲ್ಲಿ ಸತ್ತು ಅಂತ ಪದ ಪ್ರಯೋಗ ಮಾಡ್ಯಾರ. ಅಂದ್ರೆ ಅಲ್ಲಿ ಏನಿಲ್ಲ, ಅರ್ಥ ಆಯ್ತಿಲ್ರಿ? ಅಲ್ಲಿ ಏನೂ ಇಲ್ಲ, ಅಲ್ಲಿ ಸತ್ ಸಂಸಾರ ಮಾಡಕತ್ತೀವಿ ಅಂತ ಹೇಳ್ತಾರ. ಅರ್ಥ ಆಯ್ತಾ? ಮುಂದಿನ ವಚನ, ಇಬ್ಬರ ಸಂಘದಲ್ಲಿ ಹುಟ್ಟಲಿಲ್ಲ, ಒಬ್ಬರ ಸಂಘದಲ್ಲಿ ನಿಲ್ಲಲಿಲ್ಲ, ಕೂಡ ಈಗ ಕೇಳತೈತ್ರಿ? ಕೇಳ್ಸಕತ್ತದ? ಮ್ಯೂಟ್ ಮಾಡ್ಕೊಡ್ರಿ ಅಂದ್ರ. ಇಬ್ಬರ ಸಂಘದಲ್ಲಿ ಹುಟ್ಟಲಿಲ್ಲ, ಒಬ್ಬರ ಸಂಘದಲ್ಲಿ ನಿಲ್ಲಲಿಲ್ಲ, ಮೂವರ ಕೂಡ ಮಾತಾಡಲಿಲ್ಲ, ನಾಲ್ಕರ ಕೂಡ ನಡೆಯಲಿಲ್ಲ, ಐವರ ಕೂಡ ಉಣಲಿಲ್ಲ, ಕೈ ಕಾಲಿಲ್ಲದ ಕುರುಡಿಯ ಸಂಘದಲ್ಲಿ. ಎಂತಕ್ಕೆ ಸಂಘಟದಿ ನಾನು? ಕೈ ಕಾಲಿಲ್ಲದ ಕುರುಡಿಯ ಸಂಘದಲ್ಲಿ ಸಂಸಾರವ ಮಾಡುತ್ತಿದ್ದೀರಯ್ಯ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚರಣ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಹೆಂಗದ ನೋಡ್ರಿ ವಚನ, ಮಸ್ತ್ ಅದಲ್ರಿ ಇದು? ಏನ್ ಹೇಳ್ತಾರ? ಇಬ್ಬರ ಸಂಘದಲ್ಲಿ ಹುಟ್ಟಲಿಲ್ಲ. ಎಲ್ಲ ಹುಟ್ಟೋದು ಸಂಘದಿಂದನೇ, ಹೌದಿಲ್ರಿ? ಶರಣರೊಂದು ವಚನದ, ಸಂಘದಿಂದನೇ ಎಲ್ಲಾ ಪ್ರಕಟ ಆಗ್ತದಂತ ಐತಿ. ಆದ್ರ ಇಲ್ಲಿ ಏನ ಹೇಳ್ತಾರೆ ಇವರು? ಇಬ್ಬರ ಸಂಘದಲ್ಲಿ ಹುಟ್ಟಲಿಲ್ಲ. ಈಗ ನಾನು ಹುಟ್ಟಬೇಕಾದ್ರ ಇಬ್ಬರ ಸಂಘದಿಂದನೇ ಹುಟ್ಟೇನೆ, ಶುಕ್ಲ ಶೋಣಿತ ಆತ್ಮ ಸಂಬಂಧವಾಗಿ ಇದ್ದೇನೆ. ಹೌದು, ಮಾತಾ ಪಿತೃಗಳ ಸಂಯೋಗದಿಂದ ನಾನು ಜನ್ಮ ಆಗ್ಯದ, ಹೌದು ಇಲ್ರಿ? ಇಬ್ಬರ ಸಂಘದಲ್ಲಿ ಹುಟ್ಟಲಿಲ್ಲ, ಒಬ್ಬರ ಸಂಘದಲ್ಲಿ ನಿಲ್ಲಲಿಲ್ಲ. ಒಬ್ಬರ ಸಂಘದಲ್ಲಿ ನಿಲ್ಲಲಿಲ್ಲ ಅಂತಂದ್ರೆ ಏನು? ದೇಹೋಹಂ ಅಥವಾ ಮೂಲ ಅಹಂಕಾರದಲ್ಲಿ ನಾನು ಇಲ್ಲ. ಸ್ವರೂಪದ ವಿವರಣೆ ಕೊಡಕತ್ತಾರ ಅವರು. ಮೂವರ ಕೂಡ ಮಾತಾಡಲಿಲ್ಲ. ಮೂವರು ಕೂಡ ಅಂತಂದ್ರೆ ಯಾರು? ಮೂರು ಮಂದಿ ಯಾರು? ಜೀವತ್ರಯಗಳು. ಆಗ ಹೇಳೇ ನಾನು, ಈ ಸಂಕ್ಷಿಪ್ತ ಹೋದ್ರೆ ನಡೀತದ. ಜೀವತ್ರಯಗಳ ಸಂಗಾಟ ನಾನು ಮಾತಾಡಲಿಲ್ಲ, ನಾಲ್ವರು ಕೂಡ ನಡೆಯಲಿಲ್ಲ. ನಾವೆಲ್ಲ ಈ 4 ಮಂದಿ ಸಂಗಾಟ ನಡಿತೀವಿ. ಆ 4 ಮಂದಿ ಯಾರಪ್ಪ ಅಂತಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ 4ರಲ್ಲೇ ನಾನ್ ನಡೆಯತಿಲ್ಲ. ಐವರ ಕೂಡ ಉಣಲಿಲ್ಲ. ನಾವಿಡೀ ಜಗತ್ತೇ 5 ಮಂದಿ ಸಂಗಟ ಉಣ್ತದ, ಹೌದಿಲ್ರಿ? ಎಲ್ಲರೂ ಶಬ್ದದಲ್ಲಿ ಮಗ್ನ, ರೂಪದಲ್ಲಿ ಮಗ್ನ, ರಸದಲ್ಲಿ ಮಗ್ನ, ಸ್ಪರ್ಶದಲ್ಲಿ ಮಗ್ನ ಅದಾರ. ಕಾಡ್ಸಿದ್ರೆ ಹೇಳ್ತಾರ, ನಾನು ಈ 5ರಲ್ಲಿ ಐವರ ಕೂಡ ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಸಂಗಾಟ ಕೂಡಲಿಲ್ಲ. ಅಂದ್ರೆ ಏನ್ ಮಾಡ್ಲಿಲ್ಲ? ಉಣ್ಲಿಲ್ಲ. ಅದು ನಾನು ಅನುಭವಿಸ್ಲಿಲ್ಲ ಅಂತ. ನಾನು ಸಂಸಾರ ಮಾಡೇನಿ. ಎಲ್ಲಿ ಮಾಡೇನಿ, ಹ್ಯಾಗ ಮಾಡೇನಿ ಅಂತ ಕೇಳಿದ್ರ, ಕೈ ಕಾಲಿಲ್ಲದ ಕುರುಡಿಯ ಸಂಘದಲ್ಲಿ. ನನ್ನ ಹೆಂಡತಿಗೆ ಕೈಯೂ ಇಲ್ಲ, ಕಾಲು ಇಲ್ಲ. ಯಾರಪ್ಪ ಅವಳು? ಕೈ ಕಾಲಿಲ್ಲದ ಕುರುಡಿ. ನಾವು ಹಂಗಾಗ್ಬೇಕ್ರಿ. ಕೈ ಅಂತಂದ್ರ, ಕೈ ಅಂದ್ರೆ ಯಾವುದು? ಕೈ ಅಂತ ಕರಿತೇವಲ್ಲ, ಯಾವುದು? ಹಸ್ತ. ಹಸ್ತ ಅಂತೇವ್ ನಾವು. ಹಸ್ತ 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 ಅಂತ ಬರ್ತಾವ, ಶಬ್ದ ಬರ್ತಾವ, ಗೊತ್ತೈತಲ್ರಿ? ಹಸ್ತ ಅಂತೇವಿ. ಲಿಂಗ ಧಾರಣ ಮಾಡೋದು ಎಲ್ಲೇ?
ಹಸ್ತದಲ್ಲಿ ಹಸ್ತ ಯಾವ್ಯಾವ ಹಸ್ತಗಳಿದ್ದಾವೆ ಹೇಳ್ರಿ ನೋಡೋಣ. ಹಸ್ತ ಪದ ಎಲ್ಲೆಲ್ಲಿ ಬಂದದ? ಸುಚಿತ್ತ. ಹಾ ಕರೆಕ್ಟ್ ಆಗಿ ಹೇಳಿದ್ರಿ. ಸುಬುದ್ಧಿ ಅನ್ನೋದು ಹಸ್ತ, ಹೌದಿಲ್ರಿ? ನಿರಹಂಕಾರ ಅನ್ನೋದು ಹಸ್ತ, ಸುಜ್ಞಾನ ಅನ್ನೋದು ಹಸ್ತ. ಇವು ಹಸ್ತ. ಅಲ್ಲಿ ಯಾವುದಿಲ್ಲ? ಕೈ ಇಲ್ಲದ ಅಂತಂದಲ್ಲೇ ಕೈ ಅಂದ್ರ ಅಲ್ಲೇ ಕೂಚಿತ್ತಾಗಲಿ, ಬುದ್ಧಿ ಆಗಲಿ, ಅಜ್ಞಾನ ಆಗಲಿ, ಅಹಂಕಾರ ಆಗಲಿ ಇವು ಇಲ್ಲ. ಐತಿಲ್ರಿ? ಕೈ. ಕಾಲಿಲ್ಲದ, ಕಾಲ್ ಅಂತಂದ್ರೆ ಕಾಲ್ ಯಾವುದು? ಆಚಾರ. ಆಚಾರ. ದುಶ್ಚರಿತ ಕಾಲು ಬೇಕು. ಯಾವುದು? ಸದಾಚಾರ ಅನ್ನುವಂತ ಕಾಲ್ ಬೇಕು. ಆದ್ರ ದುರಾಚಾರಿತ ಅಂತಂದ್ರೆ, ದುಶ್ಚರಿತ ಅಂತಂದ್ರ ಇದಿಲ್ಲ ಅಲ್ಲಿ. ಯಾವ ಸ್ಥಾನದಲ್ಲೇ ದುರಾಚಾರ ಅನ್ನುವಂತ ಚರಣ ಇವೇ ನಿನ್ ಕಥಕ ಹೇಳಿದಲ್ಲ, ಕೂಚಿತ್ತ, ಬುದ್ಧಿ ಅನ್ನುವಂತ ಹಸ್ತ ಇವು ಆಕೆಗಿಲ್ಲ. ಅದಕ್ಕೆ ಹೇಗದಾಳಪ್ಪ ಅಂತಂದ್ರ ಕುರುಡಿ ಅದಾಳ. ಕುರುಡಿ. ಕುರುಡಿ ಅಂತಂದ್ರೆ ಕುರುಡಿ. ನನ್ನ ಹೆಂಡತಿ ಕುರುಡದಾಳ. ಕುರುಡಿ ಅಂತಂದ್ರೆ ಹೇಗೆ? ಕಾಡ್ಸಿದ್ರೆ ಹೇಳಕತ್ತಾರ ಅದನ್ನ. ಕುರುಡಿ ಅಂದ್ರೆ ಗೊತ್ತಾಗ್ತದ್ರಿ? ಕುರುಡುತನ ಅಂತಂದ್ರ ದೃಷ್ಟಿ ಇಲ್ಲ ಅಂತ ಅರ್ಥ. ಯಾವ ದೃಷ್ಟಿ ಇಲ್ಲ? ಭಿನ್ನ ಜ್ಞಾನ ಅನ್ನುವಂತ ದೃಷ್ಟಿ ಇಲ್ಲ. ಅಲ್ಲೆಲ್ಲ ಅಭಿನ್ನ ಜ್ಞಾನ ದೃಷ್ಟಿ ಅದ, ಜ್ಞಾನಮಯ ದೃಷ್ಟಿ ಅದರಲ್ಲಿ. ನಮ್ದೆಲ್ಲ ಭಿನ್ನ ಜ್ಞಾನ ದೃಷ್ಟಿನೇ, ಹೌದಿಲ್ರಿ? ಇಂಥ ದೃಷ್ಟಿ ಇಲ್ಲದೆ ಇರ್ತಕ್ಕಂತ ಅಂತ ಕುರುಡಿಯ ಸಂಘದಲ್ಲಿ ಸಂಸಾರ ಮಾಡುತ್ತಿರ್ತೇನೆಯ್ಯ ನಿಮ್ಮ ಶರಣ ಎಲ್ಲಿ ಇರ್ತಾನಂತಂದ್ರೆ ಈ ಸಂಸಾರದಾಗ ಇರ್ತಾನವ. ಯಾವ ಸಂಸಾರದಾಗ ಇರಂಗಿಲ್ಲ? ಮೊದಲು ಹೇಳಿದ್ರಲ್ಲ, ಅವೆಲ್ಲ ನೀವು ಬದುಕುವಂತ ಅಹಂ ಮಮದ ಸಂಸಾರಗಳ ಬೇರೆ, ಶರಣ ಬದುಕುವಂತ ಈ ಸಂಸಾರನ ಬೇರೆ. ಶರಣ ಮಾಡುವಂತ ಸಂಸಾರ ಇದು, ಹೌದಿಲ್ರಿ? ಇಂಥ ಸಂಸಾರವ ಮಾಡುತ್ತಿದ್ದೇನೆಯ್ಯ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಇನ್ನೊಂದು ನೋಡ್ರಿ, ಇದು ಮಸ್ತ್ ಅದ ಮಜಾ. ಕುರುಡಿ ಕುಂಟದ ನಡುವೆ ನಾ ಹುಟ್ಟಿದೆನಯ್ಯ. ಹಂಗ ನಾನೆಲ್ಲಿ ಜನ್ಮ ಎಲ್ಲಾಗಿದೆ ನಂದು? ಕುರುಡಿ ಕುಂಟರ ನಡುವೆ ನಾ ಹುಟ್ಟಿದೆನಯ್ಯ. ಎನಗೆ 5 ಸ್ತ್ರೀಯರ ಮದುವೆ ಮಾಡಿದರು, ಅವರ ಸಂಘದಲ್ಲಿರಲೊಲ್ಲದೆ ಒಬ್ಬಳ ಬ್ರಹ್ಮಂಗೆ ಕೊಟ್ಟೆ, ಒಬ್ಬಳ ವಿಷ್ಣುವಿಂಗೆ ಕೊಟ್ಟೆ, ಒಬ್ಬಳ ರುದ್ರಂಗೆ ಕೊಟ್ಟೆ, ಒಬ್ಬಳ ಈಶ್ವರಂಗೆ ಕೊಟ್ಟೆ, ಮತ್ತೊಬ್ಬಳ ಸದಾಶಿವಂಗೆ ಕೊಟ್ಟು ತಾಯಿಯ ಒಡನಾಡಿ ಸಂಸಾರ ಮಾಡುತ್ತಿದ್ದೇನಯ್ಯ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕರಂಬ ಲಿಂಗ ನಿರ್ಮಾಯ ಪ್ರಭುವೆ. ಅದ್ಭುತ ವಚನ. ಸಾಧನ ಮೇರು ಇದು. ಏನ್ ಹೇಳ್ತಾರ? ನಾವಿನ್ನ ಕಣ್ಣ ಕಾಲ ಇದ್ದವ್ರದೇವ್ರಿ, ಹಿಂಗಾಗಿ ನಮ್ದೇನ ಜನ್ಮ ಆಗಿಲ್ಲ. ಅರ್ಥೈತೇನ್ರಿ? ಎಲ್ಲಿ ಹುಟ್ಟ್ಯಾರ ಅವರು? ಎಲ್ಲಿ ಹುಟ್ಟನ? ಈಗ ದತ್ತಾತ್ರೇಯರಂತಾರ. ವಿಷಯಾಂತರ ಅಂತ ತಿಳ್ಕೊಬೇಡ್ರಿ, ಸಬ್ಜೆಕ್ಟ್ ಇದ್ ಹೇಳಕತ್ತೀನಿ ನಾನು. ದತ್ತಾತ್ರೇಯರ ಜನ್ಮ ಎಲ್ಲಿ ಆಗ್ಯದ ಪುರಾಣಗಳ ಪ್ರಕಾರ? ಆಗಿರೋದು ಅಲ್ಲ, ದತ್ತಾತ್ರೇಯರ ಜನ್ಮ ಎಲ್ಲಿ ಆಗ್ಯದ? ಅವ್ರ ತಂದೆ ತಾಯಿ ಯಾರು? ಅನಸೂಯ. ಮತ್ತ ಅತ್ರಿ ಮಹಾಮುನಿ ಅನಸೂಯ. ಹಾ, ಶಬ್ದ ಚಂದ ತಗೊಂಡಾರ ನೋಡ್ರಿ ಅವ್ರು. ಅಲ್ಲಮರ ಜನ್ಮ ಎಲ್ಲಿ ಆಗ್ಯದ? ಬಳಿಗಾವಿ. ಶಬ್ದ ಹೆಂಗದ ನೋಡ್ರಿ, ಪದ ಪ್ರಯೋಗಗಳು ನೋಡ್ರಿ ಹೆಂಗದ ಅದು. ಅತ್ರಿ ಮತ್ತು ಅನಸೂಯ ಇವು ದಿವ್ಯ ಗುಣಗಳಿವೆ. ತ್ರಿ ಅಂತಂದ್ರ ಯಾವ ಜಾಗದಲ್ಲೇ ತ್ರಿಗುಣಾತ್ಮಕತೆ ಇಲ್ಲ, ತ್ರಿಗುಣ ಗುಣಗಳದಾವಲ್ಲ, 3 ಗುಣಗಳದಾವಲ್ಲ, ಯಾವ ಸ್ಥಾನದಲ್ಲೇ
ಈ 3 ಗುಣಗಳ ಪ್ರವೇಶ ಇಲ್ಲ, ಅವ ಅತ್ರಿ. ಅನಸೂಯ, ಯಾರಲ್ಲೇ ಅಸೂಯ ಇಲ್ಲ ಅವಳು ಅನಸೂಯ. ಇವರಿಬ್ಬರ ಸಂಯೋಗ ಆಯ್ತಂದ್ರ ದತ್ತನ ಜನ್ಮ ಆಗ್ತದರಿ. ಅತ್ರಿ ಆಗಿರ್ಬೇಕು, ಅನಸೂಯ ಆಗಿರ್ಬೇಕು, ಅಲ್ಲಿ ದತ್ತ ಬರ್ತಾರ. ಹಾಗೆಯೇ ನಿರಹಂಕಾರ ಮತ್ತು ಸುಜ್ಞಾನ ಎಲ್ಲಿ ಇರ್ತದ ಅಲ್ಲಿ ಅಲ್ಲಮ ಪ್ರಕಟ ಆಗ್ತಾನ. ಅಲ್ಲೇ ನಿರಹಂಕಾರ ಇರ್ಬೇಕು. ಇವೆರಡು ಕೂಡಿರೋದು ಬಹಳ ಕಠಿಣ ರೀ. ಇವು ನಿಮ್ ಮಜಾ ಹೇಳ್ತೇನೆ. ಅತ್ರಿ ಮತ್ತು ಅನಸೂಯ ಕೂಡಿರೋದು ಬಹಳ ಕಠಿಣ. ಅತ್ರಿ ಒಮ್ಮೆ ಆಗ್ತಾನ, ಅಸೂಯ ಬಂದ್ಬಿಡ್ತದ. ಅಥವಾ ಅಸೂಯ ಇರ್ತದ, ಅತ್ರಿ ಆಗಂಗಿಲ್ಲ. ಹಿಂಗಾಗ್ತಿರ್ತಾವ ಜನ. ನಮ್ಮ ಸಂಸಾರ ಇಂತಾವ್. ಆದ್ರ ಅವ್ರದ್ದು ವಿಶೇಷ ಅದ. ಅಹಂಕಾರ ಇರ್ತತಿ, ಸುಜ್ಞಾನ ಬರ್ದಿರ್ತತಿ. ಒಬ್ಬ ಜ್ಞಾನ ಇರ್ತದ, ಅಹಂಕಾರ ಪರಾಕಾಷ್ಠ ಇರ್ತದ. ಅಲ್ಲಮ ಯಾಕೆ ಬರ್ತಾನಲ್ಲೇ? ಏನ್ ಕೆಲಸ ಅಲ್ಲಮರ್ದು? ಹೌದಲ್ರಿ? ಜ್ಞಾನವಂತ ಆದ್ರ ಅಹಂಭಾವ ಬರ್ತಾರ ಅಲ್ಲಮರು. ನಿರಹಂಕಾರಿಗಳಿದ್ದಾರ, ಆದ್ರ ಜ್ಞಾನ ಇಲ್ಲ. ಅಲ್ಲಮರು ಬರ್ತಾರ? ಬರುದಿಲ್ಲ. ಹೌದಿಲ್ರಿ? ಅಲ್ಲಮರು ಬರಬೇಕಾದ್ರೆ 2 ವಸ್ತುಗಳು ಅತ್ಯಂತ ಅವಶ್ಯ ಅದಾವ. ಒಂದು ಯಾವುದು? ಯಾವುದು? ನಿರಹಂಕಾರ. ಸುಜ್ಞಾನ. ಫಸ್ಟ್ ಸುಜ್ಞಾನ, 2ನೇದು ನಿರಹಂಕಾರ. ಇದು ಬಂತು, ಅಲ್ಲಮರು ಬಂದ್ರು. ಹಂಗ ಇಲ್ಲಿ ಇವ್ರು ಹೇಳ್ತಾರ ನೋಡ್ರಿ, ಕುರುಡಿ ಕುಂಟರ ನಡುವೆ ನಾ ಹುಟ್ಟಿದ್ದನಯ್ಯ. ನಾನು ಜನ್ಮ ಎಲ್ಲ ಆಗ್ಯದ. ಕುರುಡಿ ಕುಂಟ ಇದು ಆಗ್ಬೇಕಿದ. ಕುರುಡಿ ಅಂತಂದ್ರ ಭಿನ್ನ ಜ್ಞಾನ ದೃಷ್ಟಿ ಇಲ್ಲದ್ದು ಸುಜ್ಞಾನ. ಕುಂಟ ಅಂತಂದ್ರ ಅವನ ಆಚರಣ ಸರಿ ಇರ್ಬೇಕು. ಅಂದ್ರೆ ದುರಾಚಾರ ಇರಬಾರ್ದು. ಎಲ್ಲಿ ದುರಾಚಾರ ಇಲ್ಲ, ಎಲ್ಲಿ ಅಹಂಕಾರ ಇಲ್ಲ, ಎಲ್ಲಿ ಸುಜ್ಞಾನದ, ಅಲ್ಲಿ ಬರ್ತಾನೆ ಕಾಡಿಸಿದ್ದ. ಅಲ್ಲಿ ಹುಟ್ಟಿದೆ ನಾನು. ಕುರುಡಿ ಕುಂಟರ ನಡುವೆ ನಾ ಹುಟ್ಟಿದ್ದೇನೆ. ನನಗೆ ಎಷ್ಟು ಮಂದಿ ಹೆಂಡತಿಯರದಾರಂತಂದ್ರ, ಎಷ್ಟು ಜನ? ನನಗೆ 5 ಸ್ತ್ರೀಯರ ಮದುವೆ ಮಾಡಿದರು. ಹೌದಿಲ್ರಿ? ನನಗೆ ಎಷ್ಟು ಜನರ ಲಗ್ನ ಆಗ್ಯದ? 5 ಮಂದಿ ಸ್ತ್ರೀಯರು. ಯಾರ್ಯಾರು ಗೊತ್ತದ? ಕಾಮ, ಕ್ರೋಧ, ಪೃಥ್ವಿ, ಅವರಲ್ಲ, ವಾಯು, ಆಕಾಶ. ಅವರು ಅಲ್ಲ, ಸ್ತ್ರೀಯರು. ಇವರು ಅಲ್ಲ ನಾನು ಹೇಳೋದು. ವಿಚಾರ ಮಾಡಿದ್ರ ಎಲ್ಲ ನಿಮ್ದ ಕಥೆ ಇದು. ನಮ್ದ ಕಥೆ ಇದು, ಬೇರೆದವ್ರದಲ್ರಿ ಇದು. 5 ಮಂದಿ ಸ್ತ್ರೀಯರು ಯಾರ್ಯಾರು? ಒಂದು ಕ್ರಿಯಾಶಕ್ತಿ, 2ನೇದು ಜ್ಞಾನ ಶಕ್ತಿ, 3ನೇದು ಹೇಳ್ರಿ. ಇಷ್ಟು ಕ್ಲೂ ಕೊಟ್ರ ಮುಂದೆ ಹೇಳ್ಬೇಕು ನೀವೀಗ. ಇಚ್ಛಾಶಕ್ತಿ, 4ನೇದು ಆದಿಶಕ್ತಿ, ಪರಾಶಕ್ತಿ. ಹೌದು, ಪರಾಶಕ್ತಿ. ಇಷ್ಟು ಇವು 5 ಮಂದಿ ಕೇಳಿಲ್ಲ. ಆಚೆ ಶಕ್ತಿ ಇರ್ಲಿ ಅನಕ ಅದು ಕೊನೆಗೆ ಬರುತ್ತ. ಈ 5 ಮಂದಿ ಸ್ತ್ರೀಯರೇ ಬರಲ್ಲ. ಈ 5 ಮಂದಿ ಸ್ತ್ರೀಯರಿಗೆ ನನಗ ಲಗ್ನ ಆಗ್ಯದ. ಆಗ್ಯದ ಇಲ್ರಿ? ನಮ್ ವ್ಯವಹಾರ ಹಿಂಗ ನಡೀತದ. ಹೌದಿಲ್ರಿ? 5 ಮಂದಿ ಸ್ತ್ರೀಯರ ಮದುವೆ ಮಾಡಿದರು. ಹಿಂಗೈತಿ ಸಿಸ್ಟಮ್. ಆದ್ರ ನಾ ಹೆಂಗದೀನಿ? ಅವರ ಸಂಘದಲ್ಲಿ ಇರಲೊಲ್ಲದೆ 5 ಮಂದಿ ಹೆಂಡತಿಯರ ಜೊತೆ ಇರಲಾರದ ನಾ ಏನ್ ಮಾಡಿದೆ ಅಂತಂದ್ರ, ಒಬ್ಬಳ ಬ್ರಹ್ಮಂಗೆ ಕೊಟ್ಟೆ, ಬ್ರಹ್ಮನಿಗೆ ಒಬ್ಬಳನ್ನು ಕೊಟ್ಟೆ. ಅರ್ಥಾತಿಲ್ರಿ? ಪೃಥ್ವಿ ತತ್ವ ಸಂಬಂಧವಾದಂತ ಆಚಾರ ಲಿಂಗಕ್ಕ ಕ್ರಿಯಾಶಕ್ತಿಯನ್ನ ಸಮರ್ಪಿಸಿದೆ. ಹೌದಿಲ್ರಿ? ಒಬ್ಬಳನ್ನ ಬ್ರಹ್ಮಂಗೆ ಕೊಟ್ಟೆ, ಒಬ್ಬಳ ವಿಷ್ಣುವಿಂಗೆ ಕೊಟ್ಟೆ, ಜಲತತ್ವದ ಸಂಬಂಧಿಯಾದಂತ. ಹೌದಲ್ರಿ? ಅಪ್ಪು ತತ್ವ ಸಂಬಂಧಿಯಾಗಿರ್ತಕ್ಕಂತ ಗುರುಲಿಂಗಕ್ಕ ಜ್ಞಾನ ಶಕ್ತಿಯನ್ನ ಕೊಟ್ಟೆ, ಸ್ವಾಯತ್ತ ಮಾಡಿ. ನಂತರ ಕೊಟ್ಟೆ ಅಂದ್ರೆ ಏನು? ಅದಕ್ಕೆ ಸ್ವಾಯತ್ತ ಮಾಡಿದೆ. 3ನೇದು ಒಬ್ಬಳ ಕೊಟ್ಟೆ, ತೇಜಸತ್ವ ಸಂಬಂಧಪಟ್ಟಂತಹ ಯಾವುದು? ಶಿವಲಿಂಗಕ್ಕ ಇಚ್ಛಾಶಕ್ತಿಯನ್ನ ಸಮರ್ಪಣೆ ಮಾಡಿದೆ. 4ನೇದು ಒಬ್ಬಳನ್ನ ಯಾರಿಗೆ ಕೊಟ್ಟೆ? ಈಶ್ವರನಿಗೆ ಕೊಟ್ಟೆ.
ಈಶ್ವರ ಅಂದ್ರೆ ಯಾರು? ಎಲ್ಲಿದೆ ಅದು? ವಾಯು ತತ್ವ ಸಂಬಂಧಪಟ್ಟಂತಹ ಜಂಗಮ ಲಿಂಗಕ್ಕ ಆದಿಶಕ್ತಿಯನ್ನ ಕೊಟ್ಬಿಟ್ಟೆ. ಅಂದ್ರೆ ಏನ್ ಮಾಡಿದೆ? ಸ್ವಾಯತ್ತ ಮಾಡಿದೆ. ಇನ್ನ ಒಬ್ಬಳನ್ನ ಸದಾಶಿವಂಗೆ ಕೊಟ್ಟು, ಸದಾಶಿವ ಅಂತಂದ್ರ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತಹ, ಅಲ್ಲೇ ಪ್ರಸಾದ ಲಿಂಗಕ್ಕ ಏನನ್ನ ಕೊಟ್ಟೆ ಹೇಳ್ರಿ? ಯಾವ ಶಕ್ತಿಯನ್ನ ಕೊಟ್ಟೆ? ಪರಾಶಕ್ತಿಯನ್ನ ಸದಾಶಿವನಿಗೆ ಕೊಟ್ಟೆ. ಎಷ್ಟು ಸಮರ್ಥನ ಆಯ್ತು. ಇನ್ನೊಬ್ರು ಉಳಿದ್ರಲ್ಲ, ಯಾರು? ತಾಯಿ. ಹೌದಲ್ರಿ? ಇಷ್ಟೆಲ್ಲದಕ್ಕೂ ಮೂಲ ತಾಯಿ ಯಾರು? ಈ ಜೀವ ತಾಯಿಯ ಒಡನಾಡಿ ಆ ಚಿಶಕ್ತಿ ಸಂಗಟ ಕೂಡ್ಕೊಂಡು ಸಂಸಾರವ ಮಾಡುತ್ತಿದ್ದನೆಯ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಅರ್ಥ ಆಯ್ತಿಲ್ರಿ? ಸಂಪೂರ್ಣ ಶಿವಯೋಗ. ಇನ್ನೊಂದ್ ಮಾತ್ ನೋಡ್ರಿ, ಸಾಲ ಮಾಡ್ಲಿಲ್ಲ, ಕಡ ಕೊಡ್ಲಿಲ್ಲ, ಊರನ್ನ ಆಶ್ರಯಿಸಲಿಲ್ಲ, ಕಾಂತಾರಕ್ಕೆ ಹೋಗಲಿಲ್ಲ. ನೆಲವಿಲ್ಲದ ಭೂಮಿಯಲ್ಲಿ ಬೀಜವಿಲ್ಲದೆ ಬಿತ್ತಲು ಅದು ಅಂಕುರಿಸಿ 2 ಆಯಿತು, ಶಾಖೆ 3 ಆಯಿತು, ತಳಿರು 6 ಆಯಿತು, ಕುಸುಮ 36 ಆಯಿತು, ಫಲ 216 ಆಯಿತು, ಹಣ್ಣು ವಿಶ್ವಪೂರ್ಣವಾಯಿತು. ಆ ಹಣ್ಣನ್ನ ಕಣ್ಣಿಲ್ಲದೆ ನೋಡಿ, ಕಾಲಿಲ್ಲದೆ ನಡೆದು, ಕೈ ಇಲ್ಲದೆ ಪಿಡಿದು, ಬಾಯಿಲ್ಲದೆ ಪರಿಣಮಿಸಿ, ಜಿಹ್ವೆ ಇಲ್ಲದೆ ರುಚಿಸಿ, ಸುಖಿಯಾಗಿದ್ದು ಸಂಸಾರ ಮಾಡುತ್ತಿದ್ದ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಅದ್ಭುತದಲ್ಲ ಇದು? ಸಂಪೂರ್ಣ ಸಕಿಲಗಳ ವಿವರಣ ಅದ. ನಮ್ಗೆಲ್ಲ ಅದು ಗೊತ್ತು. ಅದ್ರ ಬಗ್ಗೆ ಇದು ವಿವರಣೆ ದೊಡ್ಡದದ. ನಾಳೆ ನೋಡು. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಇವತ್ತಿನ ವಿಷಯದ ಕುರಿತು ಏನಾದ್ರು ಪ್ರಶ್ನೆಗಳು ಅಥವಾ ಏನಾದ್ರು ಹೇಳೋದಿತ್ತಂದ್ರ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿ ವಿನಂತಿ. ಬಹಳ ಅದ್ಭುತವಾದಂತ ವಚನಗಳು. ಆ ಅದ್ಭುತ ವಚನಗಳನ್ನ ಅದ್ಭುತವಾಗಿ ವಿವರಿಸ್ತಕ್ಕಂತ ಪರಿ ಅವುಗಳನ್ನ ಹೇಳ್ತಕ್ಕಂತ, ಮತ್ತೆ ಎಲ್ಲಾ ಆಧ್ಯಾತ್ಮಿಕ ಶಬ್ದಗಳು, ಶಬ್ದ ಸಂಗ್ರಹ ಎಲ್ಲಾ ಶ್ರೀಧರಣ್ಣ ಅವರ ತುದಿ ನಾಲಿಗೆ ಮೇಲೆ ಕುಣದಾಡ್ತಾವ ಅಂತ ಹೇಳಿ ಅನಸ್ತದ. ಎಷ್ಟೋ ಜನ ಉತ್ತರ ಕೊಡ್ಲಕ್ಕ ಅದು ಅಲ್ಲ ಅಂತ ಹೇಳಿ ಹೇಳ್ತಾರ. ಬಹಳಷ್ಟು ಜನ ಇದ್ರೊಳಗ ಅನುಭವಿಗಳಿದ್ರು ಸಹಿತಕ್ಕ ಅವೆಲ್ಲವುಗಳಿಗಿಂತ ಮೀರಿರ್ತಕ್ಕಂತ ಒಂದು ತಮ್ಮ ಒಂದು ಅಧ್ಯಯನ ಶೀಲತೆ ಇದು ವಿಚಿತ್ರ ಅನಸ್ತದ, ಮತ್ತ ಆಶ್ಚರ್ಯ ಅನಸ್ತದ ಎಲ್ಲರಿಗೂ. ಧನ್ಯವಾದಗಳು ತಮ್ಮ ಆ ಜ್ಞಾನಕ್ಕ, ಅರಿವಿಗೆ, ಆ ಅನುಭವಕ್ಕ. ಶರಣಾರ್ಥಿ ಅಣ್ಣವ್ರ. ಯಾರಾದ್ರೂ ಇವತ್ತಿನ ಏನ್ ಗೊತ್ತೇನ್ರಿ? ಇದೆಲ್ಲ ಒಬ್ಬರ ಸಂಘದಲ್ಲಿ ನಿಲ್ಲಲಿಲ್ಲ ಅಂತಲ್ಲ, ಒಬ್ಬರ ಸಂಘ ಅಂದ್ರೆ ಏನಪ್ಪ? ಅದೊಂದು ಗೊತ್ತಾಗ್ಲಿಲ್ಲ. ಏನಲ್ಲ ಆಗದೆ, ಒಬ್ಬರ ಸಂಘದಲ್ಲಿ ನಿಲ್ಲಲಿಲ್ಲ ಅಂತಂದ್ರ ಆ ಪೂರ್ಣ ಬ್ರಹ್ಮ ಸ್ವರೂಪನಾದಂತವ ಇನ್ನೊಂದನ್ನ ಆಶ್ರಯಿಸುವುದಿಲ್ಲ. ಅದಕ್ಕೂ ಅಲ್ಲಿ ದ್ವೈತ ಭಾವ ಬರುದಿಲ್ಲ, ಒಟ್ಟ ಬರುದಿಲ್ಲ. ಅದು ಬಹಳ ಎತ್ತರ ಮಟ್ಟದ ಸ್ಥಿತಿ ಅದರಿ. ಮುಂದ ಐಕ್ಯತೆಲ್ಲ ನಿರೂಪಣೆ ಮಾಡಿದಾಗ ಇದು ಸಂಬಂಧಪಟ್ಟ ವಿವರಣೆ ಬರ್ತದರಲ್ಲಿ. ಹೆಂಗಿರ್ತಾನ ಶರಣ? ಐಕ್ಯ ಆಗ್ತಾವ, ಐಕ್ಯ ಸ್ಥಿತಿ ಹೊಂದಿದಂತ ಹೆಂಗಿರ್ತಾನ? ಯಾವುದಕ್ಕೂ ಸ್ಪರ್ಶ ಇರಂಗಿಲ್ಲ, ಒಬ್ಬರು ಸಂಘದಲ್ಲಿ ನಿಂದ್ರಂಗಿಲ್ಲ. ಅಂದ್ರ ಅದ್ರ ಅರ್ಥ ಏನ? ಸಂಪೂರ್ಣ ಲಿಂಗವೇ ತಾನಾಗ್ಯಾನ ಅಂತ ಅರ್ಥ. ಅಲ್ಲಿ ಇನ್ನೊಂದಕ್ಕ ಅವಕಾಶ ಇಲ್ಲ. ನೇಹ ನಾನಾಸ್ತಿ ಕಿಂಚನ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇನ್ನೊಂದು ನೇಹ ನಾನಾ ಅಸ್ತಿ, ಅಲ್ಲಿ ಏನು ಇಲ್ಲವೇ ಇಲ್ಲ. ಕಿಂಚನ್ ಎಲ್ಲವೂ ಅವನೇ. ಹಿಂಗ್ ಬರ್ತದ ಸ್ಥಿತಿ. ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಇನ್ನೊಂದಿಲ್ಲ. ಅರ್ಥ ಆತಿಲ್ರಿ? ಅಮ್ಮವ್ರಿ ಹೇಳ್ರಪ್ಪ. ಯಾರು ಕೇಳಿದ್ರು ಪ್ರಶ್ನೆ? ನಾನೇ ಹೇಳ್ತಿಲ್ರಿ? ಹೌನ್ರಿ, ಅದ ಅರ್ಥ ಆಯ್ತಲ್ಲಮ್ಮ? ಆಯ್ತು.
ಧನ್ಯವಾದಗಳ್ರಿ. ಮಾಡ್ತೇವೆ.